ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾನೆ ಇದೆ. ಕೊಪ್ಪಳ ಅಕ್ಷರಶಃ ಬೆಂಕಿಯ ಉಂಡೆಯಂತಾಗಿದೆ. ಇಲ್ಲಿನ ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಮನುಷ್ಯರಷ್ಟೇ ಅಲ್ಲ, ಮೂಕ ಪ್ರಾಣಿ ಪಕ್ಷಿಗಳು ಕೂಡ ಇಲ್ಲಿ ವೇದನೆಯನ್ನ ಅನುಭವಿಸ್ತಾ ಇದೆ. ಯುದ್ಧ ಆಯ್ತು, ಈಗ ರಣ ಬಿಸಿಲಿನ ಎಫೆಕ್ಟ್. ಬಿಸಿಲಿನ ಶಾಖಕ್ಕೆ ನರಳುತ್ತಿದೆ ಕುಕ್ಕುಟೋದ್ಯಮ. ಕೊಪ್ಪಳ ಜಿಲ್ಲೆಯಲ್ಲಿ ಸೂರ್ಯದೇವ ಉಗ್ರ ಪ್ರತಾಪವನ್ನು ತೋರ್ತಾ ಇದ್ದಾನೆ. ಬೇಸಿಗೆ ಆರಂಭದಲ್ಲೇ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಗಡಿದಾಟಿದ್ದು, ಈ ಬಿಸಿಲಿನ ತಾಪಕ್ಕೆ ಜಿಲ್ಲೆಯ ಪ್ರಮುಖ ಉದ್ಯಮವಾದ ಕುಕ್ಕುಟೋದ್ಯಮ ನಲುಗಿ ಹೋಗ್ತಾ ಇದೆ. ಅತಿಯಾದ ಹೀಟ್ ಸ್ಟ್ರೋಕ್ನಿಂದಾಗಿ ಫಾರ್ಮ್ಗಳಲ್ಲಿ ಕೋಳಿಗಳು ಪ್ರಾಣ ಬಿಡುತ್ತಿದ್ದು, ಮಾಲೀಕರು ಕಂಗಾಲಾಗಿದ್ದಾರೆ. ಕೋಳಿಗಳನ್ನು ಸಾವಿನ ದವಡೆಯಿಂದ ಪಾರು ಮಾಡಲು ಫಾರ್ಮ್ ಮಾಲೀಕರು ಈಗ ಸ್ಪ್ರಿಂಕ್ಲರ್ ಹಾಗೂ ಫಾಗರ್ಗಳ ಮೊರೆ ಹೋಗಿದ್ದಾರೆ. ಸದ್ಯ ನಾನು ಕೊಪ್ಪಳ ತಾಲೂಕಿನ ಬಸಾಪುರದಲ್ಲಿರುವಂತಹ ಕೋಳಿ ಫಾರ್ಮ್ನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂತಹ ಕೋಳಿಗಳನ್ನು ರಕ್ಷಣೆ ಮಾಡಿಕೊಳ್ಳೋದೇ ಇಲ್ಲಿರುವಂತಹ ಕೋಳಿ ಫಾರ್ಮ್ನ ಮಾಲೀಕರಿಗೆ ಸಾಕಷ್ಟು ಚಾಲೆಂಜಿಂಗ್ ಕೆಲಸ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಕೋಳಿಗಳು ಯಾವಾಗಿದ್ರೂ ಕೂಡ ತಂಪಾದ ವಾತಾವರಣ ಜೊತೆಗೆ ಸಮತಟ್ಟಾದ ವಾತಾವರಣದಲ್ಲಿ ಬೆಳೆದು ಕೋಳಿಯ ಮೊಟ್ಟೆಗಳನ್ನು ಹಾಕೋದು ಮತ್ತು ಅವುಗಳ ಮಾಂಸ ಹೆಚ್ಚಿಗೆ ಆಗ್ತಕ್ಕಂಥದ್ದು. ಶೆಡ್ಗಳ ಮೇಲ್ಛಾವಣಿಗೆ ನೀರು ಹರಿಸುವುದರ ಜೊತೆಗೆ ಒಳಗಡೆ ಸ್ಪ್ರಿಂಕ್ಲರ್ ಅಳವಡಿಸಿ ಮಂಜಿನಂತೆ ನೀರನ್ನು ಚುಮುಕಿಸಲಾಗ್ತಾ ಇದೆ. ಇದರಿಂದ ಶೆಡ್ ಪೂರ್ತಿ ತಂಪಾಗುತ್ತಿದ್ದು, ಕೋಳಿಗಳಿಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ತಾಪಮಾನ ಜಾಸ್ತಿನೇ ಇರೋದ್ರಿಂದ ಕೋಳಿಗಳಿಗೆ ಹೀಟ್ ಜಾಸ್ತಿ ಆಗುತ್ತೆ ಸರ್. ರೂಮ್ ಟೆಂಪ್ರೇಚರ್ ಕಮ್ಮಿ ಆಗ್ಬೇಕಂತಂದೇಳಿ ಫೋಗರ್ಸನ್ನು ನಾವು ಆನ್ ಮಾಡೋದ್ರಿಂದ ಕೋಳಿಗಳಿಗೆ ಸ್ವಲ್ಪ ತಂಪಾದ ವಾತಾವರಣ ಸಿಕ್ಕು ಹಾಯಾಗಿ ಫೀಡ್ ತಿಂತವೆ. ಅದು ರೂಮಿನ ಟೆಂಪ್ರೇಚರ್ ರೂಮಿನ ತಾಪಮಾನ ಏನಿರುತ್ತಲ್ಲ ರೀ, ಅದು ಜಾಸ್ತಿ ಆದಾಗ ಆ ನೀರಲ್ಲಿ ಪೈಪ್ನಲ್ಲಿ ಬರುವಂಥ ನೀರುಗಳು ಕಾದು ಬಿಟ್ಟಿರೋದ್ರಿಂದ ಆ ಬಿಸಿ ನೀರನ್ನು ಕುಡಿದು ಕೋಳಿಗಳು ಸಾಯುವ ಸಂಭವತೆ ಜಾಸ್ತಿ ಇರ್ತದೆ ಸರ್. ಹಾಗಾಗಿ ಆ ನೀರನ್ನು ತಂಪು ಮಾಡಬೇಕು ಮತ್ತು ರೂಮ್ ಟೆಂಪ್ರೇಚರನ್ನು ಕೋಲ್ಡ್ ಮಾಡ್ಬೇಕನ್ನೋ ಕಾರಣಕ್ಕೆ ಆ ಥರ ಫೋಗರ್ಸನ್ನು ನಾವು ಆನ್ ಮಾಡ್ತೀವಿ ಸರ್. ತಾಪಮಾನ ಹೆಚ್ಚಿರುವಂತಹ ಮಧ್ಯಾಹ್ನದ ಅವಧಿಯಲ್ಲಿ ಕೋಳಿಗಳಿಗೆ ಆಹಾರ ನೀಡುವುದನ್ನು ಮಾಲೀಕರು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಆಹಾರ ಸೇವಿಸಿದರೆ ಕೋಳಿಗಳ ದೇಹದಲ್ಲಿ ಉಷ್ಣಾಂಶ ಮತ್ತಷ್ಟು ಹೆಚ್ಚಿ ಸಾವು ಸಂಭವಿಸುವ ಸಾಧ್ಯತೆ ಕೂಡ ಇರುವುದರಿಂದ ಕೇವಲ ತಂಪಾದ ನೀರು ಮತ್ತು ಗ್ಲೂಕೋಸ್ ಮಾದರಿಯ ಪೂರಕ ಅಂಶಗಳನ್ನು ನೀಡಲಾಗ್ತಾ ಇದೆ. ಕರ್ನಾಟಕದಲ್ಲಿಯೇ 2ನೇ ಅತಿದೊಡ್ಡ ಮೊಟ್ಟೆ ಮತ್ತು ಚಿಕನ್ ಉತ್ಪಾದನಾ ಕೇಂದ್ರವಾಗಿರುವಂತಹ ಕೊಪ್ಪಳದಿಂದ ವಿದೇಶಗಳಿಗೂ ಮೊಟ್ಟೆ ರಫ್ತಾಗುತ್ತವೆ. ಆದರೆ ಈ ಭೀಕರ ಬಿಸಿಲಿನಿಂದಾಗಿ ಮೊಟ್ಟೆ ಉತ್ಪಾದನೆ ಗಣನೀಯವಾಗಿ ಕುಸಿತ ಕಂಡಿದೆ. ಈಗ ಲಾಭ ಗಳಿಸುವುದಕ್ಕಿಂತ ಹೆಚ್ಚಾಗಿ ಇರುವಂತಹ ಕೋಳಿಗಳನ್ನು ಬದುಕಿಸಿಕೊಳ್ಳುವುದೇ ಮಾಲೀಕರಿಗೆ ದೊಡ್ಡ ಸವಾಲಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾನೆ ಇದೆ. ಕೊಪ್ಪಳ ಅಕ್ಷರಶಃ ಬೆಂಕಿಯ ಉಂಡೆಯಂತಾಗಿದೆ. ಇಲ್ಲಿನ ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಮನುಷ್ಯರಷ್ಟೇ ಅಲ್ಲ, ಮೂಕ ಪ್ರಾಣಿ ಪಕ್ಷಿಗಳು ಕೂಡ ಇಲ್ಲಿ ವೇದನೆಯನ್ನ ಅನುಭವಿಸ್ತಾ ಇದೆ. ಯುದ್ಧ ಆಯ್ತು, ಈಗ ರಣ ಬಿಸಿಲಿನ ಎಫೆಕ್ಟ್. ಬಿಸಿಲಿನ ಶಾಖಕ್ಕೆ ನರಳುತ್ತಿದೆ ಕುಕ್ಕುಟೋದ್ಯಮ. ಕೊಪ್ಪಳ ಜಿಲ್ಲೆಯಲ್ಲಿ ಸೂರ್ಯದೇವ ಉಗ್ರ ಪ್ರತಾಪವನ್ನು ತೋರ್ತಾ ಇದ್ದಾನೆ. ಬೇಸಿಗೆ ಆರಂಭದಲ್ಲೇ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಗಡಿದಾಟಿದ್ದು, ಈ ಬಿಸಿಲಿನ ತಾಪಕ್ಕೆ ಜಿಲ್ಲೆಯ ಪ್ರಮುಖ ಉದ್ಯಮವಾದ ಕುಕ್ಕುಟೋದ್ಯಮ ನಲುಗಿ ಹೋಗ್ತಾ ಇದೆ. ಅತಿಯಾದ ಹೀಟ್ ಸ್ಟ್ರೋಕ್ನಿಂದಾಗಿ ಫಾರ್ಮ್ಗಳಲ್ಲಿ ಕೋಳಿಗಳು ಪ್ರಾಣ ಬಿಡುತ್ತಿದ್ದು, ಮಾಲೀಕರು ಕಂಗಾಲಾಗಿದ್ದಾರೆ. ಕೋಳಿಗಳನ್ನು ಸಾವಿನ ದವಡೆಯಿಂದ ಪಾರು ಮಾಡಲು ಫಾರ್ಮ್ ಮಾಲೀಕರು ಈಗ ಸ್ಪ್ರಿಂಕ್ಲರ್ ಹಾಗೂ ಫಾಗರ್ಗಳ ಮೊರೆ ಹೋಗಿದ್ದಾರೆ. ಸದ್ಯ ನಾನು ಕೊಪ್ಪಳ ತಾಲೂಕಿನ ಬಸಾಪುರದಲ್ಲಿರುವಂತಹ ಕೋಳಿ ಫಾರ್ಮ್ನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂತಹ ಕೋಳಿಗಳನ್ನು ರಕ್ಷಣೆ ಮಾಡಿಕೊಳ್ಳೋದೇ ಇಲ್ಲಿರುವಂತಹ ಕೋಳಿ ಫಾರ್ಮ್ನ ಮಾಲೀಕರಿಗೆ ಸಾಕಷ್ಟು ಚಾಲೆಂಜಿಂಗ್ ಕೆಲಸ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಕೋಳಿಗಳು ಯಾವಾಗಿದ್ರೂ ಕೂಡ ತಂಪಾದ ವಾತಾವರಣ ಜೊತೆಗೆ ಸಮತಟ್ಟಾದ ವಾತಾವರಣದಲ್ಲಿ ಬೆಳೆದು ಕೋಳಿಯ ಮೊಟ್ಟೆಗಳನ್ನು ಹಾಕೋದು ಮತ್ತು ಅವುಗಳ ಮಾಂಸ ಹೆಚ್ಚಿಗೆ ಆಗ್ತಕ್ಕಂಥದ್ದು. ಶೆಡ್ಗಳ ಮೇಲ್ಛಾವಣಿಗೆ ನೀರು ಹರಿಸುವುದರ ಜೊತೆಗೆ ಒಳಗಡೆ ಸ್ಪ್ರಿಂಕ್ಲರ್ ಅಳವಡಿಸಿ ಮಂಜಿನಂತೆ ನೀರನ್ನು ಚುಮುಕಿಸಲಾಗ್ತಾ ಇದೆ. ಇದರಿಂದ ಶೆಡ್ ಪೂರ್ತಿ ತಂಪಾಗುತ್ತಿದ್ದು, ಕೋಳಿಗಳಿಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ತಾಪಮಾನ ಜಾಸ್ತಿನೇ ಇರೋದ್ರಿಂದ ಕೋಳಿಗಳಿಗೆ ಹೀಟ್ ಜಾಸ್ತಿ ಆಗುತ್ತೆ ಸರ್. ರೂಮ್ ಟೆಂಪ್ರೇಚರ್ ಕಮ್ಮಿ ಆಗ್ಬೇಕಂತಂದೇಳಿ ಫೋಗರ್ಸನ್ನು ನಾವು ಆನ್ ಮಾಡೋದ್ರಿಂದ ಕೋಳಿಗಳಿಗೆ ಸ್ವಲ್ಪ ತಂಪಾದ ವಾತಾವರಣ ಸಿಕ್ಕು ಹಾಯಾಗಿ ಫೀಡ್ ತಿಂತವೆ. ಅದು ರೂಮಿನ ಟೆಂಪ್ರೇಚರ್ ರೂಮಿನ ತಾಪಮಾನ ಏನಿರುತ್ತಲ್ಲ ರೀ, ಅದು ಜಾಸ್ತಿ ಆದಾಗ
ಆ ನೀರಲ್ಲಿ ಪೈಪ್ನಲ್ಲಿ ಬರುವಂಥ ನೀರುಗಳು ಕಾದು ಬಿಟ್ಟಿರೋದ್ರಿಂದ ಆ ಬಿಸಿ ನೀರನ್ನು ಕುಡಿದು ಕೋಳಿಗಳು ಸಾಯುವ ಸಂಭವತೆ ಜಾಸ್ತಿ ಇರ್ತದೆ ಸರ್. ಹಾಗಾಗಿ ಆ ನೀರನ್ನು ತಂಪು ಮಾಡಬೇಕು ಮತ್ತು ರೂಮ್ ಟೆಂಪ್ರೇಚರನ್ನು ಕೋಲ್ಡ್ ಮಾಡ್ಬೇಕನ್ನೋ ಕಾರಣಕ್ಕೆ ಆ ಥರ ಫೋಗರ್ಸನ್ನು ನಾವು ಆನ್ ಮಾಡ್ತೀವಿ ಸರ್. ತಾಪಮಾನ ಹೆಚ್ಚಿರುವಂತಹ ಮಧ್ಯಾಹ್ನದ ಅವಧಿಯಲ್ಲಿ ಕೋಳಿಗಳಿಗೆ ಆಹಾರ ನೀಡುವುದನ್ನು ಮಾಲೀಕರು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಆಹಾರ ಸೇವಿಸಿದರೆ ಕೋಳಿಗಳ ದೇಹದಲ್ಲಿ ಉಷ್ಣಾಂಶ ಮತ್ತಷ್ಟು ಹೆಚ್ಚಿ ಸಾವು ಸಂಭವಿಸುವ ಸಾಧ್ಯತೆ ಕೂಡ ಇರುವುದರಿಂದ ಕೇವಲ ತಂಪಾದ ನೀರು ಮತ್ತು ಗ್ಲೂಕೋಸ್ ಮಾದರಿಯ ಪೂರಕ ಅಂಶಗಳನ್ನು ನೀಡಲಾಗ್ತಾ ಇದೆ. ಕರ್ನಾಟಕದಲ್ಲಿಯೇ ಎರಡನೇ ಅತಿದೊಡ್ಡ ಮೊಟ್ಟೆ ಮತ್ತು ಚಿಕನ್ ಉತ್ಪಾದನಾ ಕೇಂದ್ರವಾಗಿರುವಂತಹ ಕೊಪ್ಪಳದಿಂದ ವಿದೇಶಗಳಿಗೂ ಮೊಟ್ಟೆ ರಫ್ತಾಗುತ್ತವೆ. ಆದರೆ ಈ ಭೀಕರ ಬಿಸಿಲಿನಿಂದಾಗಿ ಮೊಟ್ಟೆ ಉತ್ಪಾದನೆ ಗಣನೀಯವಾಗಿ ಕುಸಿತ ಕಂಡಿದೆ. ಈಗ ಲಾಭ ಗಳಿಸುವುದಕ್ಕಿಂತ ಹೆಚ್ಚಾಗಿ ಇರುವಂತಹ ಕೋಳಿಗಳನ್ನು ಬದುಕಿಸಿಕೊಳ್ಳುವುದೇ ಮಾಲೀಕರಿಗೆ ದೊಡ್ಡ ಸವಾಲಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾನೆ ಇದೆ. ಕೊಪ್ಪಳ ಅಕ್ಷರಶಃ ಬೆಂಕಿಯ ಉಂಡೆ ಅಂತಾಗಿದೆ. ಇಲ್ಲಿನ ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಮನುಷ್ಯರಷ್ಟೇ ಅಲ್ಲ, ಮೂಕ ಪ್ರಾಣಿ ಪಕ್ಷಿಗಳು ಕೂಡ ಇಲ್ಲಿ ವೇದನೆಯನ್ನ ಅನುಭವಿಸ್ತಾ ಇದೆ. ಯುದ್ಧ ಆಯ್ತು, ಈಗ ರಣ ಬಿಸಿಲಿನ ಎಫೆಕ್ಟ್. ಬಿಸಿಲಿನ ಶಾಖಕ್ಕೆ ನರಳುತ್ತಿದೆ ಕುಕ್ಕುಟೋದ್ಯಮ. ಕೊಪ್ಪಳ ಜಿಲ್ಲೆಯಲ್ಲಿ ಸೂರ್ಯದೇವ ಉಗ್ರ ಪ್ರತಾಪವನ್ನು ತೋರ್ತಾ ಇದ್ದಾನೆ. ಬೇಸಿಗೆ ಆರಂಭದಲ್ಲೇ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಗಡಿದಾಟಿದ್ದು, ಈ ಬಿಸಿಲಿನ ತಾಪಕ್ಕೆ ಜಿಲ್ಲೆಯ ಪ್ರಮುಖ ಉದ್ಯಮವಾದ ಕುಕ್ಕುಟೋದ್ಯಮ ನಲುಗಿ ಹೋಗ್ತಾ ಇದೆ. ಅತಿಯಾದ ಹೀಟ್ ಸ್ಟ್ರೋಕ್ನಿಂದಾಗಿ ಫಾರ್ಮ್ಗಳಲ್ಲಿ ಕೋಳಿಗಳು ಪ್ರಾಣ ಬಿಡುತ್ತಿದ್ದು ಮಾಲೀಕರು ಕಂಗಾಲಾಗಿದ್ದಾರೆ. ಕೋಳಿಗಳನ್ನು ಸಾವಿನ ದವಡೆಯಿಂದ ಪಾರು ಮಾಡಲು ಫಾರ್ಮ್ ಮಾಲೀಕರು ಈಗ ಸ್ಪ್ರಿಂಕ್ಲರ್ ಹಾಗೂ ಫಾಗರ್ಗಳ ಮೊರೆ ಹೋಗಿದ್ದಾರೆ. ಸದ್ಯ ನಾನು ಕೊಪ್ಪಳ ತಾಲೂಕಿನ ಬಸಾಪುರದಲ್ಲಿರುವಂತಹ ಏನು ಕೋಳಿ ಫಾರ್ಮ್ನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂತಹ ಕೋಳಿಗಳನ್ನು ರಕ್ಷಣೆ ಮಾಡಿಕೊಳ್ಳೋದೇ ಇಲ್ಲಿರುವಂತಹ ಕೋಳಿ ಫಾರ್ಮ್ನ ಮಾಲೀಕರಿಗೆ ಒಂದು ಸಾಕಷ್ಟು ಒಂದು ಚಾಲೆಂಜಿಂಗ್ ಕೆಲಸ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕೋಳಿಗಳು ಯಾವಾಗಿದ್ರೂ ಕೂಡ ಏನಂತಂದರೆ ಒಂದು ತಂಪಾದ ವಾತಾವರಣ ಜೊತೆಗೆ ಸಮತಟ್ಟಾದ ವಾತಾವರಣದಲ್ಲಿ ಬೆಳೆದು ಏನಂತಂದರೆ ಕೋಳಿಯ ಮೊಟ್ಟೆಗಳನ್ನು ಹಾಕೋದು ಮತ್ತು ಅವುಗಳ ಮಾಂಸ ಹೆಚ್ಚಿಗೆ ಆಗ್ತಕ್ಕಂಥದ್ದು. ಶೆಡ್ಗಳ ಮೇಲ್ಛಾವಣಿಗೆ ನೀರು ಹರಿಸುವುದರ ಜೊತೆಗೆ ಒಳಗಡೆ ಸ್ಪ್ರಿಂಕ್ಲರ್ ಅಳವಡಿಸಿ ಮಂಜಿನಂತೆ ನೀರನ್ನು ಚುಮುಕಿಸಲಾಗ್ತಾ ಇದೆ. ಇದರಿಂದ ಶೆಡ್ ಪೂರ್ತಿ ತಂಪಾಗುತ್ತಿದ್ದು ಕೋಳಿಗಳಿಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ತಾಪಮಾನ ಜಾಸ್ತಿನೇ ಇರೋದ್ರಿಂದ ಕೋಳಿಗಳಿಗೆ ಹೀಟ್ ಜಾಸ್ತಿ ಆಗುತ್ತೆ ಸರ್. ರೂಮ್ ಟೆಂಪ್ರೇಚರ್ ಕಮ್ಮಿ ಆಗ್ಬೇಕಂತಂದೇಳಿ ಫೋಗರ್ಸನ್ನು ನಾವು ಆನ್ ಮಾಡೋದ್ರಿಂದ ಕೋಳಿಗಳಿಗೆ ಸ್ವಲ್ಪ ತಂಪಾದ ವಾತಾವರಣ ಸಿಕ್ಕು ಹಾಯಾಗಿ ಫೀಡ್ ತಿಂತವೆ. ಅದು ರೂಮಿನ ಟೆಂಪ್ರೇಚರ್ ಏನು ರೂಮಿನ ತಾಪಮಾನ ಏನಿರುತ್ತಲ್ರಿ, ಅದು ಜಾಸ್ತಿ ಆದಾಗ ಆ ನೀರಲ್ಲಿ ಪೈಪ್ನಲ್ಲಿ ಬರುವಂಥ ನೀರುಗಳು ಕಾದು ಬಿಟ್ಟಿರೋದ್ರಿಂದ ಆ ಬಿಸಿ ನೀರನ್ನು ಕುಡಿದು ಕೋಳಿಗಳು ಸಾಯುವ ಸಂಭವತೆ ಜಾಸ್ತಿ ಇರ್ತದೆ ಸರ್. ಹಾಗಾಗಿ ಆ ನೀರನ್ನು ತಂಪು ಮಾಡಬೇಕು ಮತ್ತು ರೂಮ್ ಟೆಂಪ್ರೇಚರನ್ನು ಕೋಲ್ಡ್ ಮಾಡ್ಬೇಕನ್ನೋ ಕಾರಣಕ್ಕೆ ಆ ಥರ ಫೋಗರ್ಸನ್ನು ನಾವು ಆನ್ ಮಾಡ್ತೀವಿ ಸರ್. ತಾಪಮಾನ ಹೆಚ್ಚಿರುವಂತಹ ಮಧ್ಯಾಹ್ನದ ಅವಧಿಯಲ್ಲಿ ಕೋಳಿಗಳಿಗೆ ಆಹಾರ ನೀಡುವುದನ್ನು ಮಾಲೀಕರು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಆಹಾರ ಸೇವಿಸಿದರೆ ಕೋಳಿಗಳ ದೇಹದಲ್ಲಿ ಉಷ್ಣಾಂಶ ಮತ್ತಷ್ಟು ಹೆಚ್ಚಿ ಸಾವು ಸಂಭವಿಸುವ ಸಾಧ್ಯತೆ ಕೂಡ ಇರುವುದರಿಂದ ಕೇವಲ ತಂಪಾದ ನೀರು ಮತ್ತು ಗ್ಲೂಕೋಸ್ ಮಾದರಿಯ ಪೂರಕ ಅಂಶಗಳನ್ನು ನೀಡಲಾಗ್ತಾ ಇದೆ. ಕರ್ನಾಟಕದಲ್ಲಿಯೇ ಎರಡನೇ ಅತಿದೊಡ್ಡ ಮೊಟ್ಟೆ ಮತ್ತು ಚಿಕನ್ ಉತ್ಪಾದನಾ ಕೇಂದ್ರವಾಗಿರುವಂತಹ ಕೊಪ್ಪಳದಿಂದ ವಿದೇಶಗಳಿಗೂ ಮೊಟ್ಟೆ ರಫ್ತಾಗುತ್ತವೆ. ಆದರೆ ಈ ಭೀಕರ ಬಿಸಿಲಿನಿಂದಾಗಿ ಮೊಟ್ಟೆ ಉತ್ಪಾದನೆ ಗಣನೀಯವಾಗಿ ಕುಸಿತ ಕಂಡಿದೆ. ಈಗ ಲಾಭ ಗಳಿಸುವುದಕ್ಕಿಂತ ಹೆಚ್ಚಾಗಿ ಇರುವಂತಹ ಕೋಳಿಗಳನ್ನು ಬದುಕಿಸಿಕೊಳ್ಳುವುದೇ ಮಾಲೀಕರಿಗೆ ದೊಡ್ಡ ಸವಾಲಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.